ಬೆಂಗಳೂರಿನ ನಾರ್ತಿನ ಉತ್ತರದಲ್ಲಿ ಮುಖ್ಯವಾಗಿ ನಮ್ಮ ಬೇಡಿಕೆ ಇಟ್ಟಿರೋದು ಸ್ಥಳೀಯರಿಗೆ ಆದ್ಯತೆ ಕೊಡಿ. ಈಗಾಗಲೇ ಶೋಭಾ ಕರಂದ್ಲಾಜೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಮಾಡಿದ್ದಾರೆ ಅಂತಂದರೆ ನೀವು ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ಅಂದ್ಬಿಟ್ಟು ಯಾತಕ್ಕೆ ಮಾಡಿದ್ದಾರೆ ಅಂತಂದರೆ ಸಮಸ್ಯೆ ಗೊತ್ತಿದೆ. ಸೊ ಹಂಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಗಳಿವೆ ನಮ್ಮ ಉತ್ತರಕ್ಕೆ. ಸೊ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಮರ್ಥವಾದಂಥ ಆಕಾಂಕ್ಷಿಗಳಿದ್ದಾರೆ. ಸಮರ್ಥರಿಗೆ ಕೊಡಿ, ಗೆಲ್ತಾರೆ, ಅದ್ರ ತೊಂದರೆ ಇಲ್ಲ. ಅದ್ಬಿಟ್ಟು ನೀವು ಎಲ್ಲಿಂದಲೋ ಕರ್ಕೊಂಬಂದು ಕೂರಿಸಿ ಅಲ್ಲಿ ಗೋ ಬ್ಯಾಕ್ ಮಾಡಿ ಅಲ್ಲಿ ನಮಗೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಗೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಬೇಕಾಗಿಲ್ಲ ಅಂತ ಹೇಳಿ ಕರ್ಕೊಂಬಂದು ಇವತ್ತು ನಮ್ಮ ಬೆಂಗಳೂರು ನಾರ್ತಿಗೆ ಕೊಟ್ಟಿದ್ದಾರೆ, ಬೆಂಗಳೂರು ಉತ್ತರಕ್ಕೆ. ಹಾಗಾಗಿ ದಯವಿಟ್ಟು ಇನ್ನೂ ಕಾಲಗಳು ಮಿಂಚಿಲ್ಲ, ಕಾಲ ಇದೆ, ಚೇಂಜ್ ಮಾಡಿ ನಮ್ಮ ಸಮರ್ಥರ ಆಗಿರುವಂಥ ಯಾವುದೇ ಅಭ್ಯರ್ಥಿ ಕೊಡಿ, ಗೆಲ್ಸ್ಕೊಂಬರ್ತೀವಿ ನಮಗೆ. ಹಾಂ, ಹಾಗಾಗಿ ಲೋಕಲ್ ಅವರು ಅದೇ ಸ್ಥಳೀಯರಿಗೆ ಕೊಡಿ, ಆದ್ಯತೆ ಕೊಡಿ. ಈಗ ಹೌದು ಸರ್, ನಮಗೆ ಇವಾಗ ಲೋಕಲ್ಲಾಗೆ ನಮಗೆ ಕ್ಯಾಂಡಿಡೇಟ್ ಕೊಡಬೇಕು. ನೀವು ಮರಿಸ್ವಾಮಿ ಅವರಿಗೆ ಕೊಟ್ಟಿದ್ರೆ ನಮಗೆ ಬೆಂಬಲ ಕರೆಕ್ಟಾಗಿ ಇರ್ತಿತ್ತು. ಎಲ್ಲರಿಗೂ ಗೊತ್ತಿರೋರಿಗೆ ಕೊಟ್ಟು ಕ್ಯಾಂಡಿಡೇಟಿಗೆ ಕೊಟ್ಟರೆ ಮಾತ್ರ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಮಗೆ ಲೋಕಲಲ್ಲಿ ಇವಾಗ ಅವ್ರಿಗೆ ಏನೇನಿದೆ, ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಅವ್ರಿಗೆ ಇಲ್ಲಿ ಚಿಕ್ಕಮಗಳೂರು ಕ್ಷೇತ್ರ ಇಷ್ಟು ದಿನ ನೋಡ್ತಿದ್ದಾರೆ, ನೋಡಲಿ ಅಲ್ಲೇ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದೀವಿ. ಹೌದು, ಲೋಕಲ್ಗೆ ಏನು ಸಮಸ್ಯೆ ಇದೆ ಅಂತ ಗೊತ್ತಿರುತ್ತೆ, ಹೆಲ್ಪ್ ಆಗುತ್ತೆ ನಮಗೆ. ಅವ್ರು ಬಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಮಾಡಿಕೊಡ್ಬೇಕು. ಒಳ್ಳೆ ಒಡನಾಟ ಇದೆ ಇವರಿಗೆಲ್ಲ. ಇವಾಗ ನಮ್ಮ BJPಗೆ ಆಗಿರ್ಬೋದು ಒಳ್ಳೆ ಸಪೋರ್ಟ್ ಇದೆ. ಲೋಕಲ್ ಕಾರ್ಯಕರ್ತರುಗಳೆಲ್ಲ ಟಚ್ ಇರುತ್ತೆ ಇಲ್ಲಿ. ಹಾಗಾಗಿ ನಮಗೆ ಮರಿಸ್ವಾಮಿ ಅವ್ರಿಗೇನೆ ಟಿಕೆಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್. ಖಂಡಿತ ಇದೆ, BJP ಪರವಾಗಿದೆ ಬೆಂಬಲ, ಅವ್ರಿಗಿಲ್ಲ ಅಂತ ಹೇಳಲ್ಲ ನಾವು. ಆದರೆ ನಮಗೆ ಲೋಕಲ್ ಕ್ಯಾಂಡಿಡೇಟ್ ಮರಿಸ್ವಾಮಿ ಅವ್ರಿಗೆ ಕೊಡಿ ಅಷ್ಟೇ.